ಎಲ್ರಿಗೂ ನಮಸ್ಕಾರ. ಸೊ ಇದು ನನ್ನ ಮತ್ತೊಂದು ವಿಡಿಯೋ. ಇಲ್ಲಿ ಏನಂದರೆ ಹಲ್ಲುಜ್ಜಕ್ಕೆ ನಾನು ಇವತ್ತು ಏನು ಬಳಸ್ತಾ ಇದ್ದೀನಿ ಅಂತ. ಅಯ್ಯೋ ಇವಾಗ ಇದನ್ನೇ ಬಳಸ್ತಾ ಇದ್ದೀನಿ. ಮೊದಲು ಏನು ಮಾಡ್ತಾಯಿದ್ದೆ, ದಂತಕಾಂತಿ, ಮೊದಲೆಲ್ಲ ಕೋಲ್ಗೇಟು ಇತ್ತು, ಆಮೇಲೆ ದಂತಕಾಂತಿ ಬಂತು. ಅದಾದಮೇಲೆ ಬೇವಿನ ಪುಡಿ ಮತ್ತು ಅರಿಶಿನ ಪುಡಿ, ಉಪ್ಪು. ಕಾರಣ ಡ್ಯಾಂಡ್ರಫ್ಗೆ ಅಂತ ಬೇವಿನ ಪುಡಿ ಮಾಡಿ ಇಟ್ಕೊಂಡೆ. ಆದರೆ ಡ್ಯಾಂಡ್ರಫ್ಗೆ ಅದನ್ನು ಹಚ್ಚಲಿಕ್ಕೆ ಆಗಲಿಲ್ಲ. ಒಂದೆರಡು ಸರಿ ಹಚ್ಚಿದ್ದಷ್ಟೇ. ಅದನ್ನು ಹಲ್ಲುಜ್ಜಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ಅದೇ ಬೇವಿನ ಕಡ್ಡಿ, ಆ ಒಂದು ಕಾನ್ಸೆಪ್ಟ್ ಜನ ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿ. ಸೊ ಅದನ್ನು ನಾನು ಹಲ್ಲುಜ್ಜಕ್ಕೆ ಬಳಸ್ಬೇಕಾದ್ರೆ ನಂಗೆ ಅರ್ಥ ಆಗಿದ್ದು ಎಂದಂದರೆ, ಬೇವೊಂದು ಒಂದು ಘಾಟ್ ಇರುತ್ತೆ ನೋಡಿ, ಅದು ಘಾಟ್ ನಮ್ಮ ಗಂಟಲಲ್ಲಿ ಸುಮಾರು ಹೊತ್ತು ತನಕ ಇರುತ್ತೆ. ಅದರಲ್ಲಿ ಹಲ್ಲುಜ್ಜಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ಅದರ ಅರ್ಥ ಏನು, ಇದು ಬಾಯಿಂದ ಗಂಟ್ಲಿಗೆ ಇಳಿದಿದೆ ಅಂತ ಅರ್ಥ. ಇನ್ನು ನಾನು ಪೇಸ್ಟಲ್ಲಿ ಉಜ್ಜಿದ್ರೆ ಏನು, ಅದೂ ಹಾಗೆ ಆಗಿರುತ್ತೆ, ಗೊತ್ತಾಗದೇ ಇರ್ಬೋದು. ಮೇ ಬಿ ಐ ಆಮ್ ಅನೇಬಲ್ ಟು ಸೆನ್ಸ್ ಇಟ್. ಬಟ್ ಅದು ನನ್ನ ಹೊಟ್ಟೆ ಒಳಗೆ ಒಂದು ಸ್ವಲ್ಪನಾರು ಹೋಗುತ್ತೆ, ಒಂದು ಸ್ವಲ್ಪ ಅಂಶ. ಪ್ರತಿದಿನ ಸ್ವಲ್ಪ ಅಂಶ ಅಂದರೆ ಏನಾಗ್ಬೋದು ಅಂತ ಹೇಳಿ ಯೋಚನೆ ಬಂತು. ಇನ್ನು ಬೇವಿನ ಪುಡಿ ಖಾಲಿ ಆಗಿದೆ. ಹಾಗಾಗಿ ಇದು ಇಲ್ಲಿ ಏನಪ್ಪ ಅಂದರೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ನಿಂಬೆ ರಸ, ಒಂದು ಸ್ವಲ್ಪ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ತೊಗೋಬೋದು, ಯಾವುದಾದ್ರೂ ಎಣ್ಣೆ ತೊಗೋಬೋದು. ಮತ್ತು ಉಪ್ಪು ತೊಗೊಂಡಿದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಹಲ್ಲಿಗೆ ಹಾಕಿ ಉಜ್ಜೋದು ತುಂಬ ಚೆನ್ನಾಗಿರುತ್ತೆ ರಿಸಲ್ಟು. ಯಾಕಂದರೆ ಉಜ್ಜಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಬಳಸಿ, ಒಳ್ಳೆಯದಿದು. ಇನ್ನು ಬೆಂಡೆಕಾಯಿ ರಸ. ಈ ಬೆಂಡೆಕಾಯಿ ಬಂದುಬಿಟ್ಟು ಇದರ ರಸ ಬಳಸೋದೆಲ್ಲ ನಮಗೆ ಈಗೀಗ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ರಾತ್ರಿನೇ ನೆನೆಸಿಟ್ರು ಅಂದ ಬೆಂಡೆಕಾಯಿಗಳನ್ನ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ನೆನೆಸಿಟ್ಟಿದ್ದಾರೆ. ಸೊ ಅದರದ್ದು ಒಂದು ರಸ ಬರುತ್ತೆ ನೋಡಿ, ಲೋಳೆ ರಸದ ಥರ ಇರುತ್ತೆ. ಆ ರಸ ಬಂದು ಯಾವುದೇ ಟೇಸ್ಟ್ ಇರಲ್ಲ. ಆಮೇಲೆ ಸ್ವಲ್ಪ ನಿಮಗೆ ಅದು ಲೋಳೆ ಅಂಶ ಏನಿರುತ್ತೆ, ನಾವು ಲೋಳೆನೆಲ್ಲ ಹೋಗಿಸ್ಬೇಕು ಅಂತ ಚೆನ್ನಾಗಿ ಹುರಿದ್ಬಿಟ್ಟು ಪಲ್ಯನೋ ಏನೋ ಒಂದು ಮಾಡ್ತೀವಿ. ಆದರೆ ಇಲ್ಲಿ ಆ ಲೋಳೆನೇ ಕುಡಿದ್ರೆ ಒಳ್ಳೆಯದು ಅಂತ ಹೇಳಿ ಓದಿದ್ದು ಎಲ್ಲೋ. ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚು ಬ್ಲೀಡಿಂಗ್ ಆಗೋದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಒಳ್ಳೆಯದು, ಪೀರಿಯಡ್ಸ್ ಟೈಮಲ್ಲಿ ಇದನ್ನು ತೊಗೊಂಡ್ರೆ ಒಳ್ಳೆಯದು, ಸ್ವಲ್ಪ ಬ್ಲೀಡಿಂಗು ಕಡಿಮೆ ಆಗುತ್ತೆ. ಆಮೇಲೆ ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಒಂಚೂರು ಏಜಿಂಗ್ ಪ್ರೊಸೆಸ್ ಸ್ವಲ್ಪ ಸ್ಲೋವಾಗಿ ಆಗುತ್ತೆ, ಒಂದು ಸ್ವಲ್ಪ ಯಂಗಾಗಿ ಕಾಣಿಸ್ತೀರ. ಆಮೇಲೆ ಮೂಳೆಗಳಿಗೆ ತುಂಬ ಶಕ್ತಿಯುತವಾಗಿರುತ್ತೆ. ನಮ್ಮ ತಾಯಿ ಕಾಲೇಟಾದಾಗ ಏನಂದರೆ, ನಾನ್ ವೆಜ್ ತಿನ್ನಲ್ಲ ಅನ್ನೋ ಒಂದು ದಿನಗಳಿರ್ತಾವಲ್ಲ, ಅಂಥ ದಿನ ಇದನ್ನು ಕುಡಿದ್ರೆ ಎಷ್ಟೋ ಶಕ್ತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಮತ್ತು ಅಂದರೆ ನಂಬಿಕೆ ಅಂದರೆ ಒಂದು ಸೈನ್ಸು ಇದು. ಹಾಗಾಗಿ ನಮ್ಮ ಆಹಾರ ಪದ್ಧತಿಯಲ್ಲೇ ನಾವು ಸರಿ ಮಾಡ್ಕೋಬೇಕು. ಈಗ ನಾನ್ ವೆಜ್ಜು ಕಾಲು ತಂದುಬಿಟ್ಟು ಸೂಪ್ ಮಾಡ್ಕೊಂಡು ಕುಡಿಯೋದಕ್ಕೂ ಇದೂ ಒಂದು ರೆಮಿಡಿ ಫಾರ್ ವೆಜಿಟೇರಿಯನ್ಸ್. ಸೊ ನಾವು ವೆಜಿಟೇರಿಯನ್ ಆಗಿರೋ ದಿನಗಳು ಇದನ್ನು ಬಳಸೋಣ ಅಂತ ಹೇಳಿ. ಇನ್ನು ಇದು ಬಂದು ಶಾರ್ಕೋಫೆರಾಲು. ಇದು ಕೆಲವ್ರಿಗೆ ಗೊತ್ತಿರ್ಬೋದು, ಶಕ್ತಿಗೆ ಅಂತ ಬಳಸ್ತಾರೆ. ಐರನ್ ಕಂಟೆಂಟು, ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ. ಒಂದು ಸ್ವಲ್ಪ ರಕ್ತದ ಉತ್ಪತ್ತಿ ಜಾಸ್ತಿ ಮಾಡ್ಬೋದು ದೇಹದಲ್ಲಿ ಅಂತ ಹೇಳಿ ಇದನ್ನು ನಾನು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ರೆಗ್ಯುಲರಾಗಿ ಕುಡಿತಾ ಇದ್ದೆ. ಈಗ ರೀಸೆಂಟಾಗಿ 1-2 ತಿಂಗಳಿಂದ ಒಂದು ಬಾಟ್ಲು ತರಿಸಿದ್ರು. ಅದ್ರದ್ದು ಕೊನೆ ಸ್ಪೂನ್ ಇದು, ಲಾಸ್ಟ್ ಸ್ಪೂನ್ ಖಾಲಿ ಆಗೋಯ್ತದು ನನಗೇನೆ. ಹಾಗಾಗಿ ಹಾಲು ಮಾಡ್ಕೊಂಡಿದ್ರಲ್ಲ, ಇದನ್ನ ಹಾಕ್ಕೊಂಡು ಕುಡೀಲಿ ಅಂತ ಹೇಳಿ ಇದನ್ನು ಮಾಡ್ಕೊತಾ ಇದ್ದಾರೆ. ಸೊ ಇದು ಒಂದು ಸ್ವಲ್ಪ ಶಕ್ತಿಯುತವಾಗಿರುತ್ತೆ. ಇದನ್ನು ಕುಡ್ಕೊಳ್ಳೋಕ್ಕೆ ಆ್ಯಕ್ಚುಲಿ ಇದು ನಮ್ಮ ಅಮ್ಮಂಗೆ ಮಾಡಿದ್ದು. ಸೊ ಹಂಗೆ ಒಂದು ವೀಡಿಯೋ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಗೊತ್ತಿಲ್ಲ. ಏನಾದ್ರು ಇದರಿಂದ ಯೂಸ್ ಆಗಿದ್ದರೆ ಒಳ್ಳೆಯದು, ಬೇರೆಯವ್ರಿಗೆ ಉಪಯೋಗ ಆಗಲಿ ಅಂತಲೇ ಮಾಡಿರೋದು. ಸೊ ಸರಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಅಂತ ಹೇಳ್ತಾ ಅಷ್ಟೇ ಗುರುಗಳೇ, ಇನ್ನೇನು ಇಲ್ಲ. ಚೆನ್ನಾಗಿ ಅನಿಸ್ತಾ ಇದೆ ನನಗೆ, ಏನೋ ಒಂಥರ ಖುಷಿ. ಆ್ಯಕ್ಚುಲಿ ವೀಡಿಯೋ ಎಲ್ಲ ಮಾಡಿದ್ರೆ ಓಡಲ್ವೋ, ಜನ ನೋಡ್ತಾರೋ, ರಿಪ್ಲೈ ಮಾಡ್ತಾರೋ, ಮಾಡಲ್ವೋ, ಅದೇ ಮೆಂಟಾಲಿಟಿಲಿ ಯೋಚನೆ ಮಾಡ್ಕೊಂಡು ಹಿಂಗೆ ಇದ್ಬಿಟ್ರೆ ಆಗಲ್ಲ. ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ನಿಮ್ಮಿಷ್ಟ. ನಿಮ್ಗಿಷ್ಟ ಆದರೆ ಸಪೋರ್ಟ್ ಮಾಡಿ,
ಇಲ್ಲ ಅಂದರೆ ಬಿಡಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಫೇಲ್ಯೂರ್ ನೋಡಿದ್ದೀನಿ, ಇದು ಒಂದು ಫೇಲ್ಯೂರ್ ಆದರೂ ತುಂಬ ತಲೆ ಕೆಡ್ಸ್ಕೊಳ್ಳೋ ಅದೇನಿಲ್ಲ ಬಿಡಿ, ಹೆಂಗಿದ್ರು ಜೀವನ ನಡೆಯುತ್ತೆ. ಒಟ್ಟಿನಲ್ಲಿ ನನಗಂತೂ ಖುಷಿ ಆಯಿತು. ವೀಡಿಯೋ ಮಾಡೋದೇನೋ ದೊಡ್ಡ ಕೆಲಸ, ತುಂಬ ಕಷ್ಟ ಅನ್ಕೊಬಿಟ್ಟಿದ್ದೆ. ಸರಿಯಾಗಿ ಎಡಿಟಿಂಗ್ ಎಲ್ಲ ಮಾಡಲ್ಲ ನಾನು, ಅದು ತುಂಬ ಸಮಯ ತಗೊಳುತ್ತೆ ಅಂತ. ಆದರೂ ಅಷ್ಟೊಂದೇನು ಕಷ್ಟ ಅನಿಸ್ತಾ